ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಲೇಜ್ಗೆ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಒಂದು ಚಿಕ್ಕವಾಗಿನ ಒಂದು ನೆನಪುಗಳು, ಸವಿ ನೆನಪುಗಳು ಆದರೆ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನಾದರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನಾವು ಚಿಕ್ಕವಾಗಿಂದ ಆಟಾಡ್ಕೊಂಡು ಬಂದಿರೋ ಆಟಗಳು ಅವೆಲ್ಲ ಒಂದು ಸ್ವೀಟ್ ನೆನಪುಗಳನ್ನ ನಾವು ನೆನೆಸ್ಕೊಂಡ್ರೆ ತುಂಬಾ ನಗು ಬರುತ್ತಲ್ವ. ಯಾರ್ಯಾರ ಹತ್ರ ಏಟಿಗಳು ತಿಂದಿರ್ತೀವಿ, ಏನಕ್ಕೆ ಏಟಿಗಳು ತಿಂದಿರ್ತೀವಿ, ಇದೆಲ್ಲ ತಿಳ್ಕೊಂಡ್ರೆ ಎಷ್ಟೊಂದು ಸಂತೋಷ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಮತ್ತೆ ನಮಗೆ ಚಿಕ್ಕವಾಗಿನ ಲೈಫ್ ಮತ್ತೆ ನಮ್ಗೆ ಬರುತ್ತಾ? ನಮ್ಗೆ ಬರೋ ಚಾನ್ಸೇ ಇಲ್ಲ. ನಮಗೆ ಲೈಫು ಅವಾಗೇ ಎಂಜಾಯ್ ಮಾಡಿಬಿಡ್ಬೇಕು. ಚಿಕ್ಕವಾಗಿನ ಲೈಫ್ ಚಿಕ್ಕವಾಗೇ ಎಂಜಾಯ್ ಮಾಡಿಬಿಡ್ಬೇಕು. ಇವಾಗ ನಾನು ಅಷ್ಟೇ, ಇವಾಗ ನಾನು ಚಿಕ್ಕವಾಗಿನ ಲೈಫ್ನ ನಾನು ಎಂಜಾಯ್ ಮಾಡಬೇಕಂತಂದರೆ ಆಗುತ್ತಾ ಇಲ್ಲ. ನಮಗೆ ಒಂದೇ ಚಾನ್ಸ್ ಸಿಗೋದು, ಆ ಚಾನ್ಸ್ನ ನಾವು ಮಿಸ್ಯೂಸ್ ಮಾಡ್ಕೊಬಾರ್ದು, ಬಳಸ್ಕೊಬೇಕು. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನಾವು ಚಿಕ್ಕವಾಗ ಏನೇನು ಆಟಗಳು ಆಡಿದ್ದೀರಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾವು ಚಿಕ್ಕವಾಗ ಕಬಡ್ಡಿ ಆಟ, ಲಗೋರಿ, ಚಿನ್ನಿದಾಂಡು ಮತ್ತು ಖೋಖೋ ಇವೆಲ್ಲ ಆಡಿದ್ದೀವಿ ಫ್ರೆಂಡ್ಸ್. ಜಾಸ್ತಿ ಕುಂಟೆಬಿಲ್ಲೆ, ಕಳ್ಳ ಪೊಲೀಸ್ ಅಂತೆ, ಸೆಟ್ ಆಟ ಆಡ್ತೀವಲ್ವ ಅದು, ಇದೆಲ್ಲ ಆಟ ಆಡಿದ್ದೀವಿ. ಈ ಒಂದು ಆಟಗಳಲ್ಲಾದರೆ ನಾವು ತುಂಬಾ ಜಗಳ ಆಡಿದ್ದೀವಿ ಫ್ರೆಂಡ್ಸ್. ನಿಜವಾಗ್ಲೂ ತಿಳ್ಕೊಂಡ್ರೆ ನಮ್ಮ ಫ್ರೆಂಡ್ಸ್ನೆಲ್ಲ ತಿಳ್ಕೊಂಡ್ರೆ ತುಂಬ ಸಫರ್ ಆಗ್ತದೆ. ನನಗೆ ತುಂಬಾ ಬೇಜಾರಾಗ್ತದೆ. ಯಾಕಂತಪ್ಪ ಅಂತಂದರೆ, ನಾವು ನಮ್ಮ ಬ್ಯಾಚಲ್ಲಿ 5 ಮೆಂಬರ್ಸ್ ಇದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ, ಅಂದರೆ ನಮ್ಮೂರಲ್ಲಿ 5 ಜನ ಇದ್ವಿ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸು. ಅದರಲ್ಲಿ 4 ಜನ ಗರ್ಲ್ಸ್ ಆದರೆ ಒಬ್ಬನು ಬಾಯ್. ಅವನು ಕೂಡ ನಾವು ಪ್ರೈಮರಿಯಿಂದ ಇಟ್ಟು ಹೈಸ್ಕೂಲ್ವರೆಗೂ ಒಂದೇ ಜೊತೆನಲ್ಲಿ ಓದ್ವಿ. ಹೈಸ್ಕೂಲ್ ಆದಮೇಲೆ ಎಲ್ಲರೂ ಡಿವೈಡ್ ಆಗೋದ್ವಿ ಫ್ರೆಂಡ್ಸ್. ತುಂಬಾ ಸಫರ್ ಆಯಿತು. ನಾವು 5 ಜನ ಯಾರ್ಯಾರಪ್ಪ ಅಂತಂದರೆ, ಅಮೃತ, ನಾನು, ವಸಂತ, ಸರಸ್ವತಿ, ವಿಜಯ್ ಕುಮಾರ್ ಅಂತ ಹೇಳಿಬಿಟ್ಟು. ವಿಜಯ್ ಕುಮಾರ್ ಅನ್ನೋ ಹುಡುಗ ನಮ್ಮ ಕ್ಲಾಸ್ಮೇಟ್. ಅವನು 8ನೇ ತರಗತಿಗೆ ನಮ್ಮಿಂದ ಬೇರೆ ಸ್ಕೂಲ್ಗೆ ಹೋಗಿ ಜಾಯ್ನ್ ಆದವನು. ನಾವಾದರೆ ಒಂದೇ ಸ್ಕೂಲ್ಗೆ ಜಾಯ್ನ್ ಆಗಿದ್ದವು 4 ಜನ. 1 to 10th ನಾವು 4 ಜನನೂ ಒಂದೇ ಹತ್ರ ಓದ್ವಿ, ಒಂದೇ ಹತ್ರ ಬೆಳೆದ್ವಿ, ಒಂದೇ ಹತ್ರ ಆರಂಭಕ್ಕೆ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿದ್ವಿ. ಮತ್ತೆ 10th ಆದಮೇಲೆ ಫಸ್ಟ್ ಇಯರ್ಗೆ ಇಬ್ಬರು ಬೇರೆ ಕಡೆ ಹೋದರು. ವಸಂತ, ಅಮೃತ ಇಬ್ಬರು ಒಂದು ಕಾಲೇಜ್ಗೆ ಹೋದರು. ನಾನು ಸರಸ್ವತಿ ಅನ್ನೋ ಇಬ್ಬರು ಒಂದು ಕಾಲೇಜ್ಗೆ, ನಾವಿಬ್ಬರು ಒಂದು ಕಾಲೇಜ್ ಜಾಯ್ನ್ ಆದ್ವಿ. ತುಂಬಾ ಸಫರ್ ಆಗ್ತಿದೆ ಫ್ರೆಂಡ್ಸ್. ವಸಂತ ಅನ್ನೋ ಹುಡುಗಿ ನನ್ನ ಬೆಸ್ಟ್ ಫ್ರೆಂಡು. ನಿಜವಾಗ್ಲೂ ಹೇಳ್ಬೇಕಂತಂದರೆ ತುಂಬ ಅಂದರೆ ತುಂಬ ಬೆಸ್ಟ್ ಫ್ರೆಂಡ್. ಎಷ್ಟು ಫ್ರೆಂಡ್ಲಿಯಾಗಿ ಇರ್ತಾಯಿದ್ವಿ ಅಂತಪ್ಪ ಅಂತಂದರೆ, ನಾನೇ ಕನಸಲ್ಲಿ ಕೂಡ ಅಂದ್ಕೊಂಡಿಲ್ಲ ಫ್ರೆಂಡ್ಸ್, ಇಷ್ಟು ಬೇಗ ನಾವು ದೂರ ಆಗೋಗ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲರೂ ಕಾಣಿಸಿದ್ರೆ ಆ ಹುಡುಗಿ ಮಾತಾಡೋದಿಲ್ಲ, ಏನೂ ಇಲ್ಲ. ಆವಾಗ ಚಿಕ್ಕವಾಗ ಈ ಥರ ಆಟಗಳಲ್ಲೆಲ್ಲ ಆಡಿದ್ದೀವಿ. ಪಾಂಡಿ ಆಟಗಳು, ಈ ಥರ ಆಟಗಳೆಲ್ಲ ಆಡಿ ನಲ್ದಾಡಿದ್ದೀವಿ, ಕುಣಿದಾಡಿದ್ದೀವಿ. ನಿಜವಾಗ ನಮ್ಮೂರಲ್ಲಿ ಒಂದು ರಚ್ಚೆ ಇದೆ. ಆ ರಚ್ಚೆ ಹತ್ರ ಪ್ರೈಮರಿ ಸ್ಕೂಲಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನು ಒಂದು ಲಾಗ್ ಮಾಡ್ತೀನಿ. ನಾನು ಚಿಕ್ಕವಾಗ ಯಾವ್ಯಾವ ಸ್ಕೂಲಿಂದ ಓದಿ ಬೆಳೆದೆ ಅಂತ ಹೇಳ್ಬಿಟ್ಟು ಅದ್ರದ್ದು ಕೂಡ ಲಾಗ್ ಮಾಡ್ತೀನಿ. ಬಟ್ ಲಾಗ್ ಮಾಡಿದ್ರೆ ಏನಾದರೂ ಅಂದ್ಕೊಳ್ತಾರೆ ಟೀಚರ್ಸ್ ಅಂತ ಹೇಳ್ಬಿಟ್ಟು ಇದ್ದೋಗಿದ್ದೀನಿ. ಬಟ್ ಆದರೆ ನಂದು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಮ್ಮೂರ ಹತ್ರ ರಚ್ಚೆ ಇತ್ತು. ಆ ರಚ್ಚೆ ಹತ್ರ ನಾವೆಲ್ಲ ಆಟಾಡಿಕೊಂಡು ಕುಣಿದಾಡ್ಕೊಂಡು ಎಷ್ಟೊಂದು ಚೆನ್ನಾಗಿದ್ವಿ ಗೊತ್ತಾ ಫ್ರೆಂಡ್ಸ್. ಈಗಾದರೂ ದೂರ ಆಗಿಬಿಟ್ಟಿದ್ದೀವಿ. ಪರವಾಗಿಲ್ಲ, ದೂರ ಆದ್ರೂ ಮಾತಾಡಿಸ್ಬೋದಲ್ವಾ ಅಂತಂದರೆ ನಮ್ಮೂರಲ್ಲಿ ಇದ್ಕೊಂಡೆ ಮಾತಾಡ್ಸೋದಿಲ್ಲ ಫ್ರೆಂಡ್ಸ್. ಯಾರಾದರೂ ಸಿಕ್ಕಿದ್ರೆ ಫ್ರೆಂಡ್ಸು, ನಾನು ಕೂಡ ಅಷ್ಟೇ, ಯಾರನ್ನೂ ಜಾಸ್ತಿ ಮಾತಾಡ್ಸೋಕೆ ಹೋಗಲ್ಲ ಫ್ರೆಂಡ್ಸ್. ಈ ಥರ ಆಟಗಳೆಲ್ಲ ಆಡಿದ್ದೀವಿ ನಾವು ಚಿಕ್ಕವಾಗ. ಕಬಡ್ಡಿ ಆಟ ಜಾಸ್ತಿ ಆಡಿರೋದಂದರೆ ಸೆಟ್ ಆಟ, ಪಾಂಡಿ ಆಟ ಮತ್ತು ಕಳ್ಳ ಪೊಲೀಸ್. ಅಂದರೆ ಪೇಪರ್ಸಲ್ಲಿ ಯಾವುದಾದ್ರೂ ಏನಾದರೂ ಚೂಸ್ ಮಾಡ್ಕೊಂಡು, ಅಂದರೆ ಫ್ರೂಟ್ಸು, ಫ್ಲವರ್ಸು ಇವುಗಳನ್ನ ಚೂಸ್ ಮಾಡ್ಕೊಂಡು ಸೆಟ್ ಆಟ ಆಡ್ತೀವಲ್ಲ. ಬುಕ್ಸಲ್ಲಿ ಪೇಪರೆಲ್ಲ ಹರಿದ್ಬಿಟ್ಟು ನೇಮ್ಸ್ ಬರ್ಬಿಟ್ಟು ಸೆಟ್ ಆಟ ಆಡ್ತೀವಿ ನೋಡಿ. ಇದೇ ಜಾಸ್ತಿ ನಾವು ಆಡಿರೋದಂದರೆ. ನಾನು 10th ಕೂಡ 10th ಅನ್ನೋ ಕಾಮನ್ ಸೆನ್ಸ್ ಇಲ್ದಿರ ಕೂಡ ನಾವು ಸೆಟ್ಟಲ್ಲಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದ್ದೀವಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ. ನಮಗೆ ನಮ್ಮ ಕ್ಲಾಸ್ ಟೀಚರ್ ಆನಂದಗೌಡ ಸರ್ ಅಂತಿದ್ರು. ಆ ಸರ್ ಬೈಯೋದು 10th ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ನಿಮಗೆ, ಸೆಟ್ಟಲ್ಲಿ ಆಟ ಆಡ್ತೀರಾ ಅಂತ ಬೈತಾನೆ ಇದ್ದರು. ಸರ್, ಈ ಲೈಫ್ ಮತ್ತೆ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಬಟ್ ಫ್ರೆಂಡ್ಸ್ ಅಂತೂ ದೂರ ಆಗೋದ್ರು. ತುಂಬಾ ಬೇಜಾರಾಯಿತು. ಇವಾಗ ಹೊಸ ಫ್ರೆಂಡ್ಶಿಪ್ ಬರ್ತಾ ಇದೆ ಫ್ರೆಂಡ್ಸ್. ನಮಗೆ ಫ್ರೆಂಡ್ಶಿಪ್ ಯಾವತ್ತೂ ಕೊನೆ ಆಗೋದಿಲ್ಲ. ಇವತ್ತು ಈ ಫ್ರೆಂಡು ಜೊತೆಗಿದ್ರೆ ನಾಳೆ ಇನ್ನೊಬ್ರು ಬರ್ತಾರೆ. ಹಾಗೆ ಫ್ರೆಂಡ್ಶಿಪ್ಗೆ ಕೊನೆ ಅನ್ನೋದೇ ಇಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೀಗೆ ಆಟಗಳೆಲ್ಲ ಆಡಿದ್ದೀವಿ. ಮತ್ತು ನಾವು ದೊಡ್ಡ ಕಾರ್ಯದಲ್ಲಿ, ಅಂದರೆ ನಮ್ಮೂರ ಪಕ್ಕದಲ್ಲಿ ಒಂದು ಊರಿದೆ.
ಆ ಊರಲ್ಲಿ 6th 7th ಓದಿದ್ದು. ಅವಾಗಾದರೆ ಕೊರೋನಾ ಲಾಕ್ಡೌನು. ನಾವು ನ್ಯಾಯವಾಗಿ 7th ಓದಿಲ್ಲ ಫ್ರೆಂಡ್ಸ್, 6th ಅರ್ಧಂಬರ್ಧ ಓದಿದ್ದು, 7th ಆದರೆ ಓದೇ ಇಲ್ಲ. ಲೆಸನ್ಸ್ ಯಾವ್ಯಾವಿದೆ ಅಂತ ಕೂಡ ಇದುವರೆಗೂ ಗೊತ್ತೇ ಇಲ್ಲ ನಮ್ಗೆ. ಅದೇ ಕೊರೋನಾ ಲಾಕ್ಡೌನ್ ಇತ್ತಲ್ವ, ಕೊರೋನಾ ಲಾಕ್ಡೌನ್ ಆಗೋಯಿತು. ಬಟ್ ಅವಾಗ ಕೊರೋನಾ ಲಾಕ್ಡೌನ್ ಆದರೂ ಕೂಡ ನಮ್ಮ ಹಳ್ಳಿ ಕಡೆ ಅದು ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ. ತುಂಬ ಆಟ ಆಡೋದು, ನಡೆಯೋದು, ಕುಣಿಯೋದು ಇವೆಲ್ಲ ಎಂಜಾಯ್ ಮಾಡೋಕ್ಕಿದ್ದೀವಿ ಕೊರೋನಾ ಲಾಕ್ಡೌನಲ್ಲಂತೂ. ಊರೊಳಗಡೆ ಹೊರ್ಟೋಗೋದು, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾಯಿದ್ವಿ ಫ್ರೆಂಡ್ಸ್. ನಾವು ಆಟ ಆಡೋಕ್ಕೆ ಹೋಗಿದ್ದೀವಿ ಅಂದರೆ ನಮ್ಮ ಅಪ್ಪನ ಹತ್ರ ನಮ್ಗೆ ಆದರೆ ಕಜ್ಜಾಯ ಚೆನ್ನಾಗಿ ಬೀಳೋದು ನಿಜವಾಗ್ಲೂ. ನಾನಾದರೆ ತಪ್ಸ್ಕೊಂಡ್ಬಿಡ್ತಾಯಿದ್ದೆ, ನನ್ನ ತಮ್ಮ ಆದರೆ ಸಿಕ್ಕಾಕೊಂಡ್ಬಿಡ್ತಾನೆ ಫ್ರೆಂಡ್ಸ್. ನಾನಾದರೆ ನಮ್ಮ ಅಪ್ಪಗೆ ಸಿಕ್ಕಾಕೊಂಬಾರ್ದು, ಬಟ್ ನಾನು ಆಟ ಆಡೋಕ್ಕೆ ಹೋಗಬೇಕು. ಏನೋ ಒಂದು ಮಾಡಿ ಪ್ಲ್ಯಾನ್ ಹಾಕಿ ಆಟ ಆಡ್ಕೊ ಬಂದುಬಿಡ್ತೀನಿ. ಮತ್ತು ನಮ್ಮ ಅಪ್ಪನ ಹತ್ರ ಬೈಸ್ಕೊಳ್ತೀನಿ, ಹೊಡ್ಸ್ಕೊತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ನಮ್ಮ ಅಪ್ಪ ನಮ್ಮಮ್ಮ ಅಷ್ಟೇ, ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರೂ ಅಷ್ಟೇ ನಮ್ಮನ್ನು ಆಟ ಆಡೋಕ್ಕೆ ಎಲ್ಲೂ ಕಳಿಸಿಲ್ಲ. ಒಂದು ಆಟ ಅನ್ನೋದೇ ನಾವು ನ್ಯಾಯವಾಗಿ ಆಡಿಲ್ಲ ಫ್ರೆಂಡ್ಸ್. ಅಂದರೆ ಸ್ಕೂಲಲ್ಲಿ ಓದೋವಾಗ ಮಾತ್ರ ಪ್ರೈಮರಿದಲ್ಲಿ ಎಂಜಾಯ್ ಮಾಡಿದ್ದೀವಿ ಅಷ್ಟೇ. ಮತ್ತು ನಮ್ಮಪ್ಪ ನಮ್ಮಮ್ಮ ಒಬ್ಬರನ್ನೂ ನಮ್ಮಿಬ್ಬರು, ನಾನು ನನ್ನ ತಮ್ಮ ಇದ್ದೀವಲ್ಲ, ನಮ್ಮಿಬ್ಬರನ್ನೂ ಒಂದು ಮನೆ ಹತ್ರ ಕಳಿಸ್ತಾ ಇದ್ದಿಲ್ಲ. ನಾವು ಒಬ್ಬರ ಮನೆಗೆ ಹೋಗ್ತಾ ಇದ್ದಿಲ್ಲ, ಒಬ್ಬರು ನಮ್ಮ ಮನೆಗೆ ಬರ್ತಾಯಿದ್ದಿಲ್ಲ. ಇವಾಗೂ ಅಷ್ಟೇ ಫ್ರೆಂಡ್ಸ್. ಬಟ್ ನಾನಂತೂ ಆಡಿದ್ದು ಕುಣಿದಿದ್ದೆಲ್ಲ ಅಷ್ಟೊತ್ತಿಗೆ ಇದೆ ಫ್ರೆಂಡ್ಸ್. ನಿಮ್ಮ ಮಕ್ಕಳನ್ನೆಲ್ಲ ಆಟ ಆಡೋಕ್ಕೆ ಬಿಡಿ, ಅಂದರೆ ಏನು ಆಟ ಆಡ್ಕೊಂಡೇ ಇರಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಹೊತ್ತು ಆಟ ಆಡೋಕ್ಕೂ ಬಿಡಿ, ಸ್ವಲ್ಪ ಹೊತ್ತು ಓದೋಕ್ಕೆ ಹೇಳಿ. ನಮ್ಮ ಮನೆಯಲ್ಲಿ ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಬುಕ್ಕು 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 ಬುಕ್ಕು, ಯಾವತ್ತೂ ಬುಕ್ ಮುಂದ್ಗಡೆನೇ ಕುತ್ಕೊಂಡಿರಬೇಕು. ಯಾವತ್ತೂ ಓದ್ರಲ್ಲೇ ಇರಬೇಕು ಫ್ರೆಂಡ್ಸ್. ಒಂದು ಆಟ ಆಡೋಕ್ಕೆ ಬಿಡಲ್ಲ ನಮ್ಮ ಹತ್ರ. ಆಟ ಆಡಕೂಡ್ದು, ಆಟ ಆಡಿದ್ದೀವಿ ಅಂದರೆ ಆವತ್ತು ನಮಗೇನೋ ಕಾದಿದೆ ಅಂತ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನನಗೆ ಜಾಸ್ತಿ ನೆನಪು ಬರೋದು ಅಂದರೆ ಆಟ ಆಡೋಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಜಾಸ್ತಿ ನೆನಪು ಬರೋದು ಅಂದರೆ, ಒಂದು ಸತಿ ನಾನು 5th ಇದ್ದಾಗ ನಮ್ಮ ತಂದೆಯವರು ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಿದ್ರು. ಕೆಲ್ಸಕ್ಕೆ ಹೋಗ್ತಾಯಿದ್ರು ನಮ್ಮ ತಂದೆಯವರು. ನಮ್ಮಮ್ಮ ಅಂದರೆ ಕೆಲ್ಸಕ್ಕೆ ಹೊರ್ಟೋಗ್ತಾಯಿದ್ರು, ನನ್ನ ತಮ್ಮ ಸ್ಕೂಲ್ಗೆ ಹೋಗ್ತಾಯಿದ್ನಲ್ವ. ನಮಗೇನಾದರೂ ಸಂಡೇ ಹಾಲಿಡೇ ಇರುತ್ತಲ್ವ, ಇಂಥ ದಿನ ನಾವು ಅಂದರೆ ಸಂಡೇ ನಮ್ಮ ಅಪ್ಪ ಬೇಗನೆ ಬಂದುಬಿಡ್ತಾಯಿದ್ರು. ಬಟ್ ಅದು ನಮ್ಗೆ ಗೊತ್ತಿದ್ದಿಲ್ಲ. ನಾವು ಸುಮ್ಮನೆ ಆಟ ಆಡೋಕ್ಕೆ ಹೋಗ್ಬೇಕಂದ್ರೆ ನಾನು ನನ್ನ ತಮ್ಮ ಊರೊಳಗಡೆ ಹೊರ್ಟೋಗೋದು, ಆಟ ಆಡ್ಕೊಂಡಿರೋದು. ನಮ್ಮಪ್ಪ ಬರೋ ಟೈಮ್ ಮನೆಗೆ ಬಂದುಬಿಡೋದು. ನಮ್ಮ ಅಪ್ಪಗೆ ಗೊತ್ತಾಗ್ತಾ ಇದ್ದಿಲ್ಲ ಆಟ ಆಡೋದು ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಆಟ ಆಡ್ಕೊಂಡಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಅಪ್ಪನ ಹತ್ರ ಚೆನ್ನಾಗಿ ಏಟಿಗಳು ತಿಂದಿದ್ದೀವಿ ಫ್ರೆಂಡ್ಸ್. ನಾನಾದರೆ ನಮ್ಮ ತಂದೆ ಹತ್ರ ಕಮ್ಮಿನೇ ಏಟಿಗಳು ತಿಂದಿರೋದು. ಓದಿಲ್ಲ ಏನಕ್ಕಾದ್ರೂ ಚಿಕ್ಕವಾಗ ಏಟಿಗಳು ತಿಂದಿರ್ತೀನಿ. ಇವಾಗೆಲ್ಲ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ತಪ್ಸ್ಕೊಂಡ್ಬಿಡ್ತೀನಿ. ನನ್ನ ತಮ್ಮ ಆದರೆ ದಿನಾಗಲೂ ಬೇಕಂದರೆ ಏಟಿಗಳು ತಿಂತಾನೆ. ಅವನು ಎಷ್ಟು ಹೇಳ್ದಾನೋ ಅವ್ನ ಬುದ್ಧಿ ಅವನದೇ. ಅದ್ರಿಗೆ ಏಟಿಗಳಾದರೆ ತಿಂತಾನೆ ಇರ್ತಾನೆ ಫ್ರೆಂಡ್ಸ್ ಅವನಾದರೆ. ಈ ಥರ ಆಟಗಳೆಲ್ಲ ಆಡಿ ಈ ಥರ ಎಂಜಾಯ್ ಮಾಡಿದ್ದೀವಿ. ನೆಕ್ಸ್ಟು ಏನಪ್ಪ ಅಂತಂದರೆ, ಈ ಥರ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ದೀವಲ್ವ ಫ್ರೆಂಡ್ಸ್. ನನಗಾದರೆ ತುಂಬಾ ಖುಷಿನೂ ಆಗ್ತಿದೆ, ಸಫರನೂ ಆಗ್ತಿದೆ. ಖುಷಿ ಏನಪ್ಪ ಅಂತಂದರೆ ಫ್ರೆಂಡ್ ಜೊತೆ ಎಲ್ಲ ಆಟ ಆಡಿದ್ವಿ. ಇವಾಗ ಎಲ್ಲರೂ ದೂರ ಆಗಿಬಿಟ್ವಿ. ಬಟ್ ಇವಾಗ ನನಗೆ ಬೇರೆ ಬೇರೆ ಫ್ರೆಂಡ್ಸ್ ಇದ್ದಾರೆ. ಬಟ್ ಇವಾಗ ಆಟ ಆಡೋಕ್ಕೆ ಬಿಡ್ತಾರೆ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ಯಾರು ಆಟ ಆಡೋಕ್ಕೆ ಬಿಡೋಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಮ್ಮೂರಲ್ಲೇ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಈ ರಸ್ತೆ ಹತ್ರ ಎಷ್ಟೊಂದು ಜನ ಇರ್ತಿದ್ರು ಆಟ ಆಡೋ ಟೈಮಲ್ಲಿ. ಇವಾಗ ಒಬ್ಬರು ಕಾಣಿಸಲ್ಲ ಫ್ರೆಂಡ್ಸ್. ಹಾಲಿಡೇಸ್ ಕೊಟ್ಟರೂ ಒಬ್ಬರು ಕಾಣಿಸಲ್ಲ, ಆಟ ಆಡೋಕ್ಕೆ ಬಿಡೋಲ್ಲ. ರಜೆಗಳು ಬಂದಿದೆ ಅಂದರೆ ಅಲ್ಲಿ ಕೆಲ್ಸಕ್ಕೆ ಆಗ್ಬಿಡೋದು, ಇಲ್ಲಿ ಕೆಲ್ಸಕ್ಕೆ ಆಗ್ಬಿಡೋದು, ಈ ಥರ ಮಾಡ್ತಿದ್ದೀರಾ. ಆಟ ಆಡೋಕ್ಕೆ ಮಕ್ಕಳನ್ನೇ ಬಿಡ್ತಾ ಇದ್ದಿಲ್ಲ. ನಿಜವಾಗ್ಲೂ ಈ ಆಟಗಳೆಲ್ಲ ಎಲ್ಲಿ ಫ್ರೆಂಡ್ಸ್. ಇವಾಗ ಲಗೋರಿ ಆಟ ಆಗಿರ್ಬೋದು, ಖೋಖೋಗಳಂದರೆ ಸ್ಪೋರ್ಟ್ಸ್ ಇರ್ತದೆ, ಕಾಲೇಜುಗಳಲ್ಲಿ ಆಡ್ತಾ ಇರ್ತಾರೆ. ಲಗೋರಿ ಆಟ, ಕುಂಟೆಬಿಲ್ಲೆ, ಸೆಟ್ ಆಟ ಇವೆಲ್ಲ ಇವಾಗ ಈ ಆಟಗಳೇ ಕಣ್ಮರೆ ಆಗ್ತದೆ ಈ ಒಂದು ಜನ್ರೇಷನ್ನಲ್ಲಿ. ನಿಜವಾಗ್ಲೂ ಯಾರಾದರೂ ಆಡ್ತಿದ್ರು ಹೋಗಿ ಆಡೋಣ ಅಂತಂದ್ರೇನು ಎಲ್ಲಿ ಯಾರೂ ಆಡೋಲ್ಲ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಆಟ ಆಡ್ತಾಯಿದ್ರು. ರಸ್ತೆ ಹತ್ರ ಹೊರ್ಟೋಗೋದು, ಇಲ್ಲಾಂದರೆ ಎಲ್ಲಾದರೂ ಆಟ ಆಡೋ ಪ್ಲೇಸ್ ಚೆನ್ನಾಗಿದ್ರೆ ಅಲ್ಲಿ ಹೊರ್ಟೋಗೋದು, ಆಟ ಆಡ್ಕೊಂಡು ಇರೋರು. ಬಟ್ ಈಗಿನ ಕಾಲದಲ್ಲಿ ಆಟ ಆಡೋಕ್ಕೇ ಯಾರನ್ನೂ ಬಿಡೋಲ್ಲ ಮಕ್ಕಳ. ಈ ಒಂದು ಆಟಗಳೆಲ್ಲ ಕಣ್ಮರೆ ಆಗ್ತಿದೆ ಫ್ರೆಂಡ್ಸ್. ನನಗಾದರೆ ನಮ್ಮ ತಂದೆ ತಾಯಿ ಅವ್ರ ಜನ್ರೇಷನ್ನು, ಅವ್ರ ತಾತ ಅವ್ರ ಜನ್ರೇಷನ್ ಎಲ್ಲ ಎಷ್ಟೊಂದು ತುಂಬ ಚೆನ್ನಾಗಿದೆ. ಈ ಜನ್ರೇಷನ್ನಲ್ಲಿ ಈ ಜನ್ರೇಷನ್ನೇ ಚೆನ್ನಾಗಿಲ್ಲ ಫ್ರೆಂಡ್ಸ್. ಈ ಜನ್ರೇಷನ್ ಅಷ್ಟು ಬರೋಷ್ಟು ಇನ್ಯಾವುದೂ ಇಲ್ಲ ಅಂತ ಅಂದ್ಕೊತೀನಿ. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಫೋನ್ಸ್ ಇದ್ದಿಲ್ಲ. ಟಿವಿಲಿ ಎಲ್ಲೆಲ್ಲೋ ಒಂದೊಂದು ಟಿವಿ ಇರ್ತಾಯಿತ್ತಂತೆ. ಅವರು ಆ ಟಿವಿ ಎಲ್ಲರೂ ಒಂದು ಹತ್ರ ಸೇರಿ ಮೀಟಿಂಗ್ ಹೊಡ್ಕೊಂಡು ಎಲ್ಲನೂ ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆ ಒಂದು ಜೀವನನ ನಡೆಸ್ತಾಯಿದ್ರು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಹೆಂಗಪ್ಪ ಅಂತಂದರೆ ಪ್ರತಿಯೊಬ್ಬರ ಹತ್ರನೂ ಫೋನ್ ಇದ್ದೇ ಇರುತ್ತೆ, ಫೋನ್ ನೋಡ್ಕೊಂಡು ಇರ್ತಾರೆ. ನಿಜವಾಗ್ಲೂ ಈ ಜನ್ರೇಷನ್ ಅಂತೂ ನಂಗೆ ಪ್ರಾಮಿಸ್ ಇಷ್ಟ ಇಲ್ಲ ಫ್ರೆಂಡ್ಸ್. ನಿಮಗೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಗಿನ ಕಾಲದಲ್ಲಿ ಅಂದರೆ ನಮ್ಮ ತಂದೆ, ನಮ್ಮ ಅಮ್ಮ, ನಮ್ಮ ಅಜ್ಜಿಯವರೆಲ್ಲ ಬರ್ತಾ ಇದ್ದರೆ ಹೇಳ್ತಾ ಇರ್ತಾರೆ, ಆಗಿನ ಕಾಲದಲ್ಲಿ ಹಂಗಿದ್ವಿ ನಾವು, 50 ಪೈಸೆ ಎತ್ಕೊಂಡೋಗಿ ಬಟಾಣಿಗಳು ತಗೊಂಡ್ವಿ, ಅದೇ 4 ಅನಾಲು ಅಂತಾರೆ.
ಅದನ್ನೆಲ್ಲ ಎತ್ಕೊಂಡಾಗ ಅವರು ಬಟಾಣಿಗಳು ತಗೊಂಡು ತಿಂತಾಯಿದ್ರಂತೆ. ಈ ಥರ ಎಲ್ಲ ಹೇಳ್ತಾರೆ. ಬಟ್ ನನಗೂ ಅನಿಸುತ್ತೆ ಈ ಜನ್ರೇಷನ್ ನಮಗೂ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಹೇಳ್ತಾ ಇರ್ತಾರಲ್ಲ ಮನೆಗಳಲ್ಲಿ 4 ಅನಾಲು ಈ ಥರ ನಾವೆಲ್ಲ ನೋಡಿದ್ದೀವಿ ಫ್ರೆಂಡ್ಸ್. ಅದನ್ನು 50 ಪೈಸೆ ಕಾಯಿನ್ ತಪ್ಪಿದ್ರೆ ಇನ್ನೇನು ನಾವು ನೋಡಿಲ್ಲ. ನಮ್ಮಪ್ಪ ಹೇಳ್ತಿದ್ರೆ ಅದಂತೆ ಎಟ್ಲುಂಟನಪ್ಪ ಅದು ಹೆಂಗಿರ್ತದಪ್ಪ 4 ಅನಾಲು ಅಂತ ಹೇಳ್ತೀಯಲ್ವ, ಅದು ಹೆಂಗಿರುತ್ತೆ ಕಾಸು ಅಂತ ನಮ್ಮ ಅಪ್ಪನಾದ್ರೆ ನಾನು ಕೇಳ್ತಾ ಇದ್ದೆ. ನಮಗೆ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್ ಮನೆಯಲ್ಲಿ ಅಪ್ಪ ಅಮ್ಮ, ನಾವು ಆಗಿನ ಕಾಲದಲ್ಲಿ ಹಂಗಿದ್ವಿ, ನಮಗೆ ಒಂದು ಹೊತ್ತು ಊಟ ತಿನ್ನೋಕ್ಕೆ ಕೂಡ ತುಂಬಾ ಬಾಧೆ ಆಗ್ತಿತ್ತು, ಆ ಥರ ಈ ಥರ ಹೇಳ್ತಾ ಇದ್ದಾರೆ. ಬಟ್ ಈಗಿನ ಕಾಲದಲ್ಲಿ ಎಲ್ಲ ಇದ್ದೇನು ಉಪಯೋಗಿಸ್ಕೊಳ್ಳೋಕ್ಕೇ ತುಂಬ ಬಾಧೆ. ಫ್ರೆಂಡ್ಸ್ ಈ ಥರ ಎಲ್ಲ ಆಟ ಆಡಿದ್ದೀವಿ ನಾವು ಚಿಕ್ಕವಾಗ. ಮತ್ತು ಓದೋದಂತೂ ಅಲ್ಲಿಗೆ ಇರ್ತಾಯಿತ್ತು, ಚೆನ್ನಾಗಿ ಆಟ ಆಡೋದು ಜಾಸ್ತಿ. ಬಟ್ ಇವಾಗ ಓದ್ರಲ್ಲೇ ಇದ್ದೋಗ್ತೀವಿ ತುಂಬಾ. ಫ್ರೆಂಡ್ಸ್ ಎಷ್ಟೊತ್ತಂತೂ ಓದೋದು ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಓದ್ಬೋದು, ಸ್ವಲ್ಪ ಹೊತ್ತು ಆಟ ಆಡ್ಬೋದು. ಹಿಂಗೆ ಸ್ವಲ್ಪ ಹೊತ್ತು ಓದಬೇಕು, ಸ್ವಲ್ಪ ಹೊತ್ತು ಆಟ ಆಡ್ಬೇಕು ಫ್ರೆಂಡ್ಸ್. ಅವಾಗೇ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ, ಓದೋಕ್ಕೂ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಈಗಾದಮೇಲೆ ನಮ್ಮ ಹಳ್ಳಿ ಪರಿಸರ ತುಂಬಾ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಇದೆಲ್ಲ ಹೋಗಿ ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಮತ್ತು ನಾನು ಪ್ರೈಮರಿ ಅಂದರೆ ಫಸ್ಟು ಓದಿದ್ದು ನಮ್ಮೂರಲ್ಲಿ ಪ್ರೈಮರಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ. 6, 7ಗೆ ಬೇರೆ ಊರಿಗೆ ಹೋಗಿದ್ದೆ. ಮತ್ತು 8ಇಂದ ಸೆಕೆಂಡ್ PUCವರೆಗೂ ಅಲ್ಲೇ ಒಂದೇ ಕಾಲೇಜು, ಒಂದೇ ಸ್ಕೂಲ್, ಅಲ್ಲೇ ಹೈಸ್ಕೂಲ್, ಡಿಗ್ರಿವರೆಗೂ ಅಲ್ಲೇ ಇದೆ ನಮ್ಮ ಕಾಲೇಜಲ್ಲಿ. ಎಲ್ಲೂ ಹೋಗೋಷ್ಟೇ ಇಲ್ಲ. ಬಟ್ ನನಗಾದ್ರೆ ಅಲ್ಲಿ ಓದೋಕ್ಕೆ ಇಷ್ಟ ಆಗ್ತಿಲ್ಲ ಕಾಲೇಜಲ್ಲಿ. ಡಿಗ್ರಿ ನೋಡೋಣ ಎಲ್ಲಾಗ್ತಾರೋ ಅಪ್ಪ ಅಮ್ಮ, ಸೆಕೆಂಡ್ ಇಯರ್ ಪಾಸ್ ಆದರೆ ಡಿಗ್ರಿಗೆ ಎಲ್ಲಾಗ್ತಾರೋ ನೋಡೋಣ. ಫ್ರೆಂಡ್ಸ್ ಈ ಥರ ಎಲ್ಲ ಚಿಕ್ಕವಾಗ ಆಟಗಳು ಆಡಿದ್ದೀನಿ. ನೀವೆಲ್ಲ ಯಾವ ಥರ ಆಟಗಳು ಆಡಿರ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಮ್ಮಪ್ಪ ನಮ್ಮಮ್ಮ ಹತ್ರ ಇಬ್ಬರ ಹತ್ರ ಏಡಿಗಳು ಚೆನ್ನಾಗಿ ತಿಂದಿದ್ದೀನಿ. ಆಟಗಳು ಆಡಬೇಕು ಅಂದರೆ ಅವಾಗ ನಾವು ಓದ್ತಾನೇ ಇದ್ದಿಲ್ಲ. ಮಕ್ಕಳು ಸಿಕ್ಕಿದ್ದೀರ ಅಂತಂದರೆ ಆಟ ಆಡೋಕೆ ಹೊಟ್ಟೋಗೋದು, ಓದ್ತಾನೇ ಇದ್ದಿಲ್ಲ, ಬರೀತಾನೂ ಇದ್ದಿಲ್ಲ. ಹೋಮ್ವರ್ಕ್ಸ್ ನಾವೇ ಬರೀತಿದ್ದಿಲ್ಲ ಫ್ರೆಂಡ್ಸ್. ನಾವಾದರೆ ನಮ್ಮ ಟೀಚರ್ಸ್ಗಾದ್ರೆ ಚಸ್ಕ ಬಿಸ್ಕೆಟ್ಗಳಾಗ್ಬಿಟ್ಟು ತಪ್ಸ್ಕೊಂಡ್ಬಿಡ್ತಿದ್ದೆ ಹೋಮ್ವರ್ಕ್ಗಳಲ್ಲಿ. ಫ್ರೆಂಡ್ಸ್ ನಾನಾದರೆ ಎಷ್ಟೋ ಸತಿ ತಪ್ಸ್ಕೊಂಡ್ಬಿಟ್ಟಿದ್ದೀನಿ ಹೋಮ್ವರ್ಕ್ ತೋರಿಸೋದ್ರಲ್ಲಿ. ಅದೇ ರಾಜೇಶ್ವರಿ ಮೇಡಮ್ ಅಂತ ಇದ್ದರು, ಆ ಮೇಡಮ್ ಆದರೂ ತುಂಬಾ ಸ್ಟ್ರಿಕ್ಟ್ ಫ್ರೆಂಡ್ಸ್. ತುಂಬ ಹೊಡಿಯೋದು ಜಾಸ್ತಿ, ಮಕ್ಕಳನ್ನ ಚೆನ್ನಾಗಿ ಬೈಕೊಳ್ಳೋದು. ಎಮ್ ಕೊಚ್ಚಿಸ್ತನೋ ಹಂಗೆ ಹಿಂಗೆ ಅಂತ ಬೈಕೊಳ್ಳೋದು ನಾವಾದರೆ. ನಾವು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನನಗಾದರೆ ತುಂಬಾ ಕಾಮಿಡಿ ಅಂತಂದರೆ ಆ ರಾಜೇಶ್ವರಿ ಮೇಡಮ್ ಬರ್ಕೂಡ್ದು ಅಂತೇಳ್ಬಿಟ್ಟು ನಾವು ಈ ರಸ್ತೆ ಹತ್ರ ಹೋಗ್ಬಿಟ್ಟು ಪೂಜೆಗಳು ಮಾಡಿದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಇದಾದರೆ ನನಗೆ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಆ ಬರ್ಕೊಡ್ದು ಅಂತ ಹೇಳ್ಬಿಟ್ಟು ದೇವ್ರಿಗೆ ಹೋಗ್ಬಿಟ್ಟು ಪೂಜೆಗಳು ಮಾಡ್ತಿದ್ವಿ ಫ್ರೆಂಡ್ಸ್. ನಾನು 5 ಜನ ಇರ್ತಿದ್ವಲ್ಲ, ನಮ್ಮ ಜೊತೆಗೆ ಇನ್ನೂ 4 ಜನ ಮಕ್ಕಳು ಬರೋರು. ಒಬ್ಬರ ಮನೆಯಿಂದ ನೀರು, ಇನ್ನೊಬ್ಬರ ಮನೆಯಿಂದ ಪರ್ಕೆ, ಇನ್ನೊಬ್ಬರ ಮನೆಯಿಂದ ಅರಿಶಿನ ಕುಂಕುಮ, ಇನ್ನೊಬ್ಬರ ಮನೆಯಿಂದ ಉದ್ಬತ್ತಿ, ಇನ್ನೊಬ್ಬರ ಮನೆಯಿಂದ ಕರ್ಪೂರ, ಇನ್ನೊಬ್ಬರ ಮನೆಯಿಂದ ಹೂಗಳು, ಈ ಥರ ಎತ್ಕೊಬರಕ್ಕೆ ಕೇಳೋದು, ಪೂಜೆಗಳು ಮಾಡೋದು. ಪೂಜೆಗಳು ಮಾಡಿಬಿಟ್ಟು ಕಾಸುಗಳ ಹತ್ರ ಬಂದಿರ್ತೀವಿ, ನೋಡ್ರೆ ಮೇಡಮ್ ಪ್ರತ್ಯಕ್ಷ ಆಗಿರ್ತಲ್ಲ. ಈ ಥರ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಇನ್ನೂ ಇದೆ ಜಾಸ್ತಿ. ಬಟ್ ಜಾಸ್ತಿ ಅಂದರೆ ಅದರಲ್ಲಿ ಸಫರ್ ಆಗಿರೋದು ಇರುತ್ತೆ, ಮತ್ತು ಎಂಜಾಯ್ ಮಾಡಿರೋದು ಇರುತ್ತೆ ಫ್ರೆಂಡ್ಸ್. ನಾವಾದರೆ ಈ ದೊಡ್ಡ ಕಾರ್ಯದಲ್ಲಿ ಮತ್ತು ನಾವು ಕಳ್ತನ ಕೂಡ ಮಾಡಿದ್ದೀವಿ ಫ್ರೆಂಡ್ಸ್ ಹೈಸ್ಕೂಲ್ ಟೈಮಲ್ಲಿ. ಹೈಸ್ಕೂಲ್ ಅಂದರೆ 6ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಕೊರೋನಾ ಲಾಕ್ಡೌನ್ ಇತ್ತಲ್ವ, ಅವಾಗ ರೇಷನ್ ಮನೆಗೆ ಕೊಟ್ಟು ಕಳಿಸ್ತಾ ಇದ್ರಲ್ವ. ಒಬ್ಬೊಬ್ರಿಗೆ ಇಷ್ಟಿಷ್ಟು ರೇಷನ್ ಅಂತ ಹೇಳ್ಬಿಟ್ಟು ಮನೆಗೆ ಕೊಟ್ಟು ಕಳಿಸ್ತಿದ್ರಲ್ವ. ಅವಾಗ ನಾವು ರೇಷನ್ ತಗೊಬರ್ಬೇಕಂದ್ರೆ ಲೇಔಟ್ ಇದೆ, ನಮ್ಮ ಹೋಗೋ ರೋಡಲ್ಲಿ ಲೇಔಟ್ ಇದೆ. ಆ ಲೇಔಟಲ್ಲಿ ಗಸಗಸೆಕಾಯಿಗಳು ಕಿತ್ಕೊಂಡು, ಬಾದಾಮಿ ಕಾಯಿಗಳು ಕಿತ್ಕೊಂಡು ತಿನ್ಕೊಂಡು ಹೋಗೋದು. ಮತ್ತು ಹೋಗೋವಾಗ ಅವುಗಳು ತಿನ್ಕೊಂಡೋದ್ರೆ ಬರೋವಾಗ ಆ ಕಡೆ ಮಾವಿನ ತೊಪ್ಪು ಇದೆ, ಉದ್ದಕ್ಕೂ ಅದೇ ಮಾವಿನ ತೊಪ್ಪಿದೆ. ನಮ್ಮೂರಿಂದ ಬಾಯ್ಸ್ ಕೂಡ ಒಂದು 4-5 ಜನ ಬರ್ತಿದ್ರು. ಅವ್ರ ಕೈಯಲ್ಲಿ ನಾವು ರೋಡಲ್ಲಿ ನೋಡ್ಕೊಂಡಿರೋದು ಯಾರಾದರೂ ಬರ್ತಾರಾ ಇಲ್ವಾ ಅಂತ ಅವ್ರನ್ನ ಮಾವಿನಕಾಯಿಗಳು ಕಿತ್ಕೊಬರಕ್ಕೆ ಕೇಳೋದು. ಬ್ಯಾಗಲ್ಲಿ ಹಾಕ್ಕೊಳ್ಳೋದು, ಮನೆಗೆ ಎತ್ಕೊಬಂದು ತಿನ್ನೋದು. ಮನೆಯಲ್ಲಿ ಅಪ್ಪ ಅಮ್ಮ ಹತ್ರ ಬೈಸ್ಕೊಳ್ಳೋದು, ನಿಮ್ಮಲ್ಲಿ ನೀರು ಸೂಸಿಲ್ಲದ ಸುಸ್ತೆ ಮೂತ್ ಮಿಂದೇಸ್ತಾರೆ ನೋಡೋಣ ಅಂತ ಅಪ್ಪ ಅಮ್ಮ ಬೈತಾಯಿದ್ರು. ಬಟ್ ನಾವು ಅದೆಲ್ಲ ಇವಾಗ ತಿಳ್ಕೊಂಡ್ರೆ ತುಂಬಾ ಎಂಜಾಯ್ ಮಾಡ್ತೀವಲ್ವ ಫ್ರೆಂಡ್ಸ್. ಇದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಬೇಕಂತ ಅಂದ್ಕೊಂಡಿದ್ದೆ, ವಿಡಿಯೋನೂ ಮಾಡಿದ್ದೀನಿ. ಹಾಗೆ ನಾನು ಲೈಫ್ ಲಾಂಗು ಈ ವಿಡಿಯೋನ ಇಟ್ಕೊಬೋದಲ್ವ, ನಾನು ನೋಡ್ಕೊಬೋದಲ್ವ. ಯಾವಾಗಾದರೂ ನಾನು ದೊಡ್ಡವಳಾಗಿದ್ದರೆ ಕೂಡ ಈ ವಿಡಿಯೋನ ನಿಮ್ಗೆಲ್ರಿಗೂ ಮಾಡಿ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೆ. ಹಾಗೇ ನೆರವೇರಿತು, ನಾವು ಮಾಡಿದ್ದೀನಿ ಫ್ರೆಂಡ್ಸ್. ಹೀಗೆಲ್ಲ ಎಂಜಾಯ್ ಮಾಡಿದ್ವಿ. ನೀವೆಲ್ಲ ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮದಲ್ಲಿ ಈಗಲೂ ಕೂಡ ಅಷ್ಟು ಆಟ ಆಡೋಕ್ಕೆ ಹೋಗ್ತೀವಿ ಅಂದರೆ ಎಲ್ಲೂ ಕಳಿಸಲ್ಲ, ಮನೆಯಲ್ಲೇ ಇರಬೇಕು. ಮನೆ ಬಿಟ್ಟು ಮನೆ ಬಿಟ್ಟರೆ ಕಾಲೇಜ್ ಬಿಟ್ಟರೆ ಮನೆ, ಇಷ್ಟರಲ್ಲೇ ಇರಬೇಕು.
ಆಟ ಆಡೋಕ್ಕೆ ಹೋಗೋದು, ಊರೊಳಗಡೆ ಹೋಗೋದು, ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಅವ್ರ ಫ್ರೆಂಡ್ ಅವ್ರ ಮನೆಗೆ ಹೋಗೋದು, ಈ ಥರ ಎಲ್ಲ ನಮ್ಮನ್ನು ಬಿಟ್ಟಿಲ್ಲ. ಅದ್ರಿಗೆ ನಮಗೂ ರೂಢಿ ಇಲ್ಲ ಫ್ರೆಂಡ್ಸ್. ನಾವಾದರೆ ಹೋಗೋದೇ ಇಲ್ಲ, ಯಾರ ಮನೆಗೂ ಹೋಗೋದಿಲ್ಲ, ಯಾರು ನಮ್ಮ ಮನೆ ಹತ್ರಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಈ ಥರ ಎಲ್ಲ ಆಟಗಳಾಡಿ ಈ ಥರ ಎಲ್ಲ ಎಂಜಾಯ್ ಮಾಡಿದ್ದೀವಿ. ನೀವೆಲ್ಲ ಯಾವ ಥರ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಮತ್ತು ಈ ಥರ ಎಲ್ಲ ಆಡಿದ್ದೀವಲ್ವಾ, ಫ್ರೆಂಡ್ಸ್ ಎಲ್ಲ ದೂರ ಆಗೋದ್ರು ಅಂತೂ ತುಂಬಾ ಬೇಜಾರಾಗ್ತಿದೆ. ಅವರು ಸಿಕ್ಕಿದ್ರೂ ಮಾತಾಡ್ಸಲ್ಲ ಫ್ರೆಂಡ್ಸ್. ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ವಸಂತ ನನ್ನ ಬೆಸ್ಟ್ ಫ್ರೆಂಡ್ ಹೇಳಿದೆ ಅಲ್ವಾ, ಅವಳಿಗಾದರೆ ಎಂಗೇಜ್ಮೆಂಟ್ ಆದರೆ ಆಗೋಯ್ತು. ಅಷ್ಟೊಂದು 18 ಏಜ್ ಆದರೆ 18 ಆಗಿದೆ. ಬಟ್ ಅಷ್ಟು ಬೇಗ ಎಂಗೇಜ್ಮೆಂಟ್ ಮಾಡೋಕ್ಕಿದ್ದಾರೆ ಆ ಹುಡುಗಿಗೆ. ಯಾಕಂತನೋ ಗೊತ್ತಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬ ಬೇಜಾರಾಗ್ತಿದೆ. ಹುಡುಗಿ ನಾನು ತುಂಬ ನಮ್ಮ ಒಂದು ಫ್ಯಾಮ್ಲಿ ಸೀಕ್ರೆಟ್ಸ್ ಏನಾದರೂ ಇದ್ದರೆ ನಾವು ಇಬ್ಬರು ಹಂಚ್ಕೊಂಡು, ಇಬ್ಬರು ಒಂದೇ ಜೊತೆದಲ್ಲಿ ಊಟ ಮಾಡಿಕೊಂಡು, ನನ್ನ ಬಟ್ಟೆಗಳು ಆ ಹುಡುಗಿ ಶೇರ್ ಮಾಡಿಕೊಂಡು, ಆ ಹುಡುಗಿ ಬಟ್ಟೆಗಳು ನಾನು ಶೇರ್ ಮಾಡಿಕೊಂಡು, ಈ ಥರ ಎಲ್ಲ ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡಿದ್ದೀವಿ. ಈ ಥರ ಎಲ್ಲ ಎಂಜಾಯ್ ಮಾಡಿ ಲಾಸ್ಟ್ಗೆ ದೂರ ಆಗಿಬಿಟ್ರೆ ಎಷ್ಟೊಂದು ಬೇಜಾರಾಗುತ್ತಲ್ವ ಫ್ರೆಂಡ್ಸ್. ನಿಮಗೂ ಈ ಥರ ಫ್ರೆಂಡ್ಸ್ ಇದ್ದು ದೂರ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೆಸೇಜ್ ಕೂಡ ಮಾಡ್ತಿದ್ಲು. ಫಸ್ಟ್ ಇಯರಲ್ಲಿ ಕೂಡ ನಾನು ಇದ್ದಾಗ ಮೆಸೇಜ್ ಮಾಡ್ತಿದ್ಲು. ಇವಾಗ ಹುಡುಗಿಗೆ ಎಂಗೇಜ್ಮೆಂಟ್ ಆಗೋಯ್ತಲ್ವ, ಎಂಗೇಜ್ಮೆಂಟ್ ಆಗೋಯ್ತು. ಆ ಹುಡುಗಿ ಕಾಲೇಜು ಕೂಡ ನಿಲ್ತೋಗವಳೆ ಪಾಪ. ಸೆಕೆಂಡ್ ಇಯರ್ ಕೂಡ ಓದ್ತಾ ಇಲ್ಲ, ನಿಲ್ತೋಗವಳೆ. ಅವರಪ್ಪ ಅವರಮ್ಮ ಬೇರೆ ಅವರ ಚಿಕ್ಕಮ್ಮ ಅವರು ಕಳಿಸ್ಬಿಟ್ಟಿದ್ದಾರೆ, ಊರಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಮಾತಾಡ್ಸೋಣ ಅಂತಂದ್ರೂ ಸಿಗೋದಿಲ್ಲ. ಹೋಗ್ಬೇಕು, ಊರೊಳಗಡೆ ಹೋಗೋಣ ಮಾತಾಡ್ಸೋಣ ಅಂತಂದ್ರೂ ಅಪ್ಪ ಅಮ್ಮ ಕಳಿಸೋದಿಲ್ಲ. ಏನು ಮಾಡೋದು ಫ್ರೆಂಡ್ಸ್, ಫೋನಲ್ಲಾದರೂ ಕಾಂಟ್ಯಾಕ್ಟ್ ಆಗೋಣ ಅಂದರೆ ಆಗ್ತಾಯಿಲ್ಲ. ಇದೊಂದು ಸಫರ್ ನನಗೆ, ಇದೊಂದು ಇದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಬೇರೆದ್ರಲ್ಲಿ ಎಲ್ಲದರಲ್ಲೇ ಎಂಜಾಯ್ ಮಾಡಿದ್ದೀವಿ. ಇದರಲ್ಲಿ ಮಾತ್ರ ನಾವು ತುಂಬಾ ಸಫರ್, ನನಗದು ತುಂಬಾ ಸಫರ್ ಆಗ್ತಿದೆ ಅವ್ರು ದೂರ ಆಗಿಬಿಟ್ಟಿರೋದಕ್ಕೆ ಫ್ರೆಂಡ್ಸ್. ನಾನು ಹೇಳಿದೆ ಅಲ್ವಾ, ಕನ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಊಹೆನೇ ಮಾಡ್ಕೊಂಡಿಲ್ಲ ಅಲ್ಲಿ ದೂರ ಆಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ಅದು ಹೆಂಗೆ ದೂರ ಆಗುತ್ತವೋ ಅದೇನೋ ನನಗಾದರೆ ಒಂದೂ ಅರ್ಥ ಆಗ್ತಾಯಿಲ್ಲ. 1ನೇ ಕ್ಲಾಸಿಂದ 10th ಒಂದೇ ಜೊತೆ ನಾನು ಓದಿದ್ದು. ನಾವಿಬ್ಬರು ಯಾರು ನಮ್ಮ ಜೊತೆ ಬರ್ತಾರೋ ಬಿಡ್ತಾರಲ್ವ, ಹೋಗೋವಾಗ ನಾನು ಆ ಹುಡುಗಿ, ಬರೋವಾಗ ನಾನು ಆ ಹುಡುಗಿನೇ ಜೊತೆದಲ್ಲಿ ಬರ್ತಾಯಿದ್ವಿ, ಜೊತೆದಲ್ಲಿ ಹೋಗ್ತಾಯಿದ್ವಿ. ಹೈಸ್ಕೂಲ್ ಅಂದರೆ ಬೇತ್ ಬಾಂಗ್ಲಾದಲ್ಲಿ ಓದ್ತಾ ಇದ್ದಿದ್ದು. ಅಂದರೆ 1.5 ಕಿಲೋಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರ್ ಕೂಡ ನಡ್ಕೊಂಡು ಹೋಗೋದು. ನಾವು ಬಸ್ಸೇ ಇರ್ತಾಯಿತ್ತು, ಬಸ್ಸಿಗೂ ಬರ್ತಾ ಇದ್ದಿಲ್ಲ, ಆಟೋಗೂ ಬರ್ತಾ ಇದ್ದಿಲ್ಲ. ಇವಾಗ ಕೂಡ ಬಸ್ ಫ್ರೀ ಮಾಡಿಸಿದಾರಲ್ವ ಸಿದ್ದರಾಮಯ್ಯ. ಬಟ್ ನಾವಂತೂ ಬಸ್ಗಂತೂ ಬರೋದೇ ಇಲ್ಲ, ನಡ್ಕೊಂಡೆ ಆಟಾಡ್ಕೊಂಡು ಕುಣಿದಾಡ್ಕೊಂಡು ಬಂದುಬಿಡ್ತೀವಿ. ಜೊತೆಗೆ ಇರ್ತಾರಲ್ವ, ಯಾರಾದರೂ ಒಬ್ಬರೇ ಬರೋಂಗಿದ್ರೆ ಮಾತ್ರ ಬಸ್ಸಲ್ಲಿ ಬಂದುಬಿಡ್ತೀವಿ. ಜೊತೆಗೆ ಯಾರಾದರೂ ಇದ್ದರೆ ಮಾತಾಡಿಕೊಂಡು ತಿಂಡಿಗಳು ತಗೊಂಡು ತಿಂದ್ಕೊಂಡು ಬಂದುಬಿಡ್ತೀವಿ. ಆವಾಗ ಹಂಗೆಲ್ಲ ಇದ್ವಿ. ಇವಾಗ ಹುಡುಗಿ ಇಲ್ಲ, ಏನಾದರೂ ಹೇಳ್ಕೊಬೇಕಂದ್ರೂ ಶೇರ್ ಮಾಡ್ಕೊಬೇಕಂದ್ರೂ ಯಾರ ಹತ್ರನೂ ಆಗೋದಿಲ್ಲ ಫ್ರೆಂಡ್ಸ್. ನಾನು ಆ ಹುಡುಗಿಗೆ ಎಲ್ಲ ಹೇಳ್ಕೊತಾ ಇದ್ದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಏನಾಗೋದು ಅಂದರೆ ಜಾಸ್ತಿ ಸೀಕ್ರೆಟ್ ಎಲ್ಲ ಏನಿಲ್ಲ. ನಮ್ಮ ಮನೆಯಲ್ಲಿ ಏನಾಗೋದು, ಹಬ್ಬಕ್ಕೆ ಮತ್ತು ಏನಾದರೂ ಸ್ಕೂಲಲ್ಲಿ ಫಂಕ್ಷನ್ಸ್ ಆದರೆ ಒಂದೇ ಥರ ಬಟ್ಟೆಗಳು ಹಾಕ್ಕೊಂಡು ಹೋಗ್ತಾಯಿದ್ವಿ, ಒಂದೇ ತಟ್ಟೆದಲ್ಲಿ ತಿಂದಿದ್ದೀವಿ, ಒಂದೇ ಜೊತೆದಲ್ಲಿ ಹೋಗೋರು, ಒಂದೇ ಜೊತೆದಲ್ಲಿ ಬರೋರು ದೂರ ಆಗಿಬಿಟ್ಟು ಅದೊಂದು ಬಾಧೆ ಆಗ್ತಿದೆ ನನಗೆ ಯಾವಾಗಿಲ್ಲ ಅಷ್ಟೇ. ಇನ್ನೇನಿಲ್ಲ, ಮಾತಾಡ್ಸೋದು ಇಲ್ಲ ಫ್ರೆಂಡ್ಸ್. ಆ ಹುಡುಗಿ ಇವಾಗ ಇಲ್ವಲ್ಲ, ಇನ್ನು ಮದುವೆ ಮಾಡ್ಕೊಂಡು ಹೊರ್ಟೋಗ್ತಾಳೆ. ತುಂಬಾ ಬೇಜಾರಾಗ್ತಿದೆ. ಮತ್ತೆ ಸಿಗ್ತಾಳೋ ಇಲ್ಲೋ ಮಾತಾಡ್ಸೋಕ್ಕೆ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಈ ಥರ ಎಷ್ಟೋ ಜನಕ್ಕೆ ಆಗಿರುತ್ತಲ್ವ ಫ್ರೆಂಡ್ಸ್ ದೂರ ಆಗಿಬಿಟ್ಟು, ಬೆಸ್ಟ್ ಫ್ರೆಂಡ್ಸ್ ದೂರ ಆಗಿಬಿಟ್ಟಿರೋದು. ಈ ಥರ ಎಲ್ಲ ನನಗದು ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್. ನಿಮಗೆಲ್ಲ ನಿಮ್ಮ ಫ್ರೆಂಡ್ಸ್ ದೂರ ಆಗಿದ್ರೆ ಯಾರೆಲ್ಲ ದೂರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಜನರು ಮದುವೆ ಮಾಡ್ಕೊಂಡು ಮಕ್ಕಳಾಗಿದ್ರೂ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಬಟ್ ನಮಗಿಲ್ಲ. ನಾವು ಅಂದರೆ 10th ಲಾಸ್ಟ್ ಮೂಮೆಂಟಲ್ಲಿ ಇನ್ನು ಸ್ಕೂಲ್ ಬಿಟ್ಟು ಹೊರಟೋಗ್ತೀವಿ ಅನ್ನೋ ಟೈಮಲ್ಲಿ ಗ್ರೂಪ್ ಮಾಡ್ಕೊಂಡಿದ್ವಿ ನಮ್ಮದೆಲ್ಲರದು. ಇಡೀ ಗರ್ಲ್ಸ್ ಅಂದರೆ ನಾವು ಆವಾಗ ಸ್ಟ್ರೆಂತ್ ಆದರೆ 100 ಮೇಲೆ ಇದ್ವಿ. ಗರ್ಲ್ಸೇ 60 ಜನ ಇದ್ವಿ ನಾವು. ಗರ್ಲ್ಸ್, ಬಾಯ್ಸ್ ಕಮ್ಮಿನೇ ಇದ್ದಿದ್ದು. 60 ಜನನೂ ನಾವು ಒಂದು ಗ್ರೂಪ್ ಮಾಡಿಕೊಂಡಿದ್ವಿ ಫ್ರೆಂಡ್ಸ್. ಆ ಗ್ರೂಪಲ್ಲಿ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಆಗೋಣ ಅಂತೇಳ್ಬಿಟ್ಟು ಗ್ರೂಪ್ ಮಾಡ್ಕೊಂಡಿದ್ವಿ. ಅದು ಅಮ್ಮ ಫೋನು ರಿಪೇರ್ ಆಗೈತೆ ಅಂತೇಳ್ಬಿಟ್ಟು ಫ್ಲ್ಯಾಶ್ ಮಾಡಾಕಿದ್ರು ಅಪ್ಪ. ಗ್ರೂಪೇ ಹೊರ್ಟೋಯ್ತು. ನಿಜವಾಗ್ಲೂ ಗ್ರೂಪ್ ಹೊರ್ಟೋಯ್ತು ಫ್ರೆಂಡ್ಸ್ ಎಲ್ಲ. ಅದರಿಂದ ಇದಾದ್ರು ಕಾಂಟ್ಯಾಕ್ಟ್ ಆಗೋಣ ಅಂದ್ರೂ ಯಾರ ಫೋನ್ ನಂಬರು ಅಂದರೆ ಇದೇ ಸ್ವಲ್ಪ ಜನರದ್ದು, ಜಾಸ್ತಿ ಜನರದ್ದು ಇಲ್ಲ. ಫೋನ್ ಕಾಂಟ್ಯಾಕ್ಟ್ ಆಗೋಣ ಅಂದ್ರೂ ಫ್ರೆಂಡ್ಸ್ ಹೀಗೆ. ಅಂದರೆ ಅದರಲ್ಲಿ ನಾನು 10th ಓದಿರೋ ಫ್ರೆಂಡ್ಸ್ ಕೂಡ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದಾರೆ. ಅದು ಒಂದು ಹ್ಯಾಪಿ ಮೂಮೆಂಟ್ ಅನ್ಬೋದು. ಮತ್ತು ನಾನು 9th ಇದ್ದಾಗ ಒಬ್ಬ ಹುಡುಗಿ ಪರಿಚಯ ಆದಳು. ಅಂದರೆ ವಸಂತನೂ ಇದ್ಲು ಫ್ರೆಂಡಾಗಿ. ಮತ್ತು ಇನ್ನೊಬ್ಬ ಹುಡುಗಿ ಪುಷ್ಪ ಅಂತ ಹೇಳ್ಬಿಟ್ಟು ಪರಿಚಯ ಆದಳು. ಆ ಹುಡುಗಿನೂ ಅಷ್ಟೇ ಫ್ರೆಂಡ್ಸ್. 9th
ಇವಾಗ ಕೂಡ ನನ್ನ ಜೊತೆವರೆಗೂ ಓದ್ತಾನೆ ಇದ್ದಾಳೆ. ಡಿಗ್ರಿಗೆ ಎಲ್ಲಿ ಹೋಗ್ತಾಳೋ ಏನೋ ಗೊತ್ತಿಲ್ಲ. ಸೆಕೆಂಡ್ ಇಯರ್ ಅಲ್ವಾ, ಇವಾಗ ನನ್ನ ಜೊತೆನೇ ಇದ್ದಾಳೆ. ಅವ್ರಿಗೇನು ಅಷ್ಟೇ. ಇವಾಗ ವಸಂತ ನನ್ನ ಹತ್ರ ಎಷ್ಟೊಂದು ಕ್ಲೋಸ್ ಆಗಿದ್ಲು, ಸೇಮ್ ಪುಷ್ಪನೂ ಅದೇ ಅಷ್ಟೊಂದು ಕ್ಲೋಸ್ ಆಗಿರ್ತಾಳೆ. ಶೇರ್ ಮಾಡ್ಕೊತೀವಿ ನಮ್ದು ಇದೆಲ್ಲ. ಫ್ರೆಂಡ್ಸ್ ಪುಷ್ಪನೂ ಅಷ್ಟೇ ಅಷ್ಟೊಂದು ಕ್ಲೋಸ್ ಆಗಿರ್ತಾಳೆ. ನಾನು ಅವ್ರ ಮನೆಗೆ ಹೋಗ್ತೀನಿ, ಅವರು ನಮ್ಮ ಮನೆಗೆ ಬರ್ತಾಳೆ, ಈ ಥರ ಎಲ್ಲ ಇದ್ವಿ. ಇವಾಗ ಕೂಡ ಇದ್ದೀವಿ. ಫೋನ್ ಕಾಂಟ್ಯಾಕ್ಟ್ ಅಂದರೆ ವಾರಕ್ಕೊಂದ್ಸತಿ ಅವರಮ್ಮ, ಅಂದರೆ ಬ್ಯಾಂಗ್ಳೂರಲ್ಲಿರೋದು, ವಾರಕ್ಕೊಂದ್ಸತಿ ಅವರಮ್ಮ ಊರಿಗೆ ಬರ್ತಾಳೆ, ಕಾಲ್ ಮಾಡ್ತಾಳೆ. ಇಷ್ಟೊಂದು ಚೆನ್ನಾಗಿದ್ರು ನನ್ನ ಫ್ರೆಂಡು ಬೆಸ್ಟ್ ಫ್ರೆಂಡ್ ಇಲ್ವಲ್ಲ ಜೊತೆಗೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಹೀಗೆ ಚಿಕ್ಕವಾಗಿಂದ ಈ ಥರ ನಮ್ಮ ಲೈಫ್ ನಡ್ಕೊ ಬಂದಿದೆ. ನನಗಾದರೆ ತುಂಬ ಅಂದರೆ ತುಂಬ ಸಫರ್ ಮೂಮೆಂಟ್ ಅಂದರೆ ಅದೇ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ನ ದೂರ ಮಾಡಿಕೊಂಡೆ, ಇನ್ಯಾರನ್ನೂ ದೂರ ಮಾಡ್ಕೊಬಾರ್ದು. ಪುಷ್ಪ ಅಂತ ಹೇಳಿದೆ ಅಲ್ವಾ, ನಮ್ಮೂರ ಪಕ್ಕದಲ್ಲೇ ಇರೋದು. ಹುಡುಗಿನೂ ಅಷ್ಟೇ ಕಾಂಟ್ಯಾಕ್ಟ್ ಆಗ್ತಾ ಇರ್ತಾಳೆ, ಮೆಸೇಜ್ ಮಾಡ್ತಾಳೆ. ಇವಾಗ ಹಾಲಿಡೇಸ್ ಅಲ್ವಾ, ದಸರಾ ಹಾಲಿಡೇಸ್ ಕೊಟ್ಟಿದ್ದಾರಲ್ವಾ, ಕೊಡಲ್ಲ ಅಂತ ಹೇಳಿದ್ರು ಕಾಲೇಜಲ್ಲಿ. ನಾವು ಗಲಾಟೆ ಮಾಡಿದ್ದಕ್ಕೆ ಕೊಟ್ಟರು. ದಸರಾ ಹಾಲಿಡೇಸ್ ಕೊಟ್ಟಿದ್ರು ಕಾಲ್ ಮಾಡ್ತಾ ಇರ್ತಾಳೆ ಹುಡುಗಿ. ಫೋನ್ ರಾತ್ರಿ ಎಲ್ಲ ಕಾಲ್ ಮಾಡಿದ್ಲು, ಮಾತಾಡಿದೆ. ಈ ಥರ ಮಾಡ್ತಾಳೆ. ವಸಂತ ಮಾಡಲ್ವಲ್ಲ ಅಂತೇಳ್ಬಿಟ್ಟು ಒಂದು ಬೇಜಾರು ಅಷ್ಟೇ. ನಾವೆಷ್ಟು ಕ್ಲೋಸ್ ಆಗಿದ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗಲ್ಲ, ಹಂಗಿದ್ವಿ ಫ್ರೆಂಡ್ಸ್. ದೂರ ಆಗೋದ್ವಿ. ಹಣೆ ಬರಹ ಯಾರ್ಯಾರಿಗೆ ಹೆಂಗೆ ಬರ್ತಿದ್ಯೋ ಅದು ಯಾರಿಗೆ ಗೊತ್ತು. ಹಣೆ ಬರಹ ಹಂಗೆ ದೂರ ಆಗಬೇಕು ಅಂತಿತ್ತೇನೋ ಆಗಿಬಿಟ್ಟಿದ್ವಿ. ಇವಾಗ ಅದೇ ಒಂದು ಪ್ಲೇಸಲ್ಲಿ ಪುಷ್ಪ ಆದರೆ ಬಂದಿದ್ದಾಳೆ ನನಗೆ. ಆ ಹುಡುಗಿ ಆದರೆ ತುಂಬ ಫ್ರೆಂಡ್ಲಿ ಆಗಿರ್ತಾಳೆ ಫ್ರೆಂಡ್ಸ್. ಏನಾದರೂ ಬೈದ್ರೂ ಕೋಪ ಮಾಡ್ಕೊಳ್ಳಲ್ಲ ಆ ಹುಡುಗಿ. ಮತ್ತು ರಿಪೀಟಾಗಿ ನಾನು ಬೈಯೋದು ಇಲ್ಲ, ನಾನು ಬೈದ್ರೂ ಬೈಸ್ಕೊತಾಳೆ, ಏನಾದರೂ ಹೇಳಿದ್ರೂ ಮಾಡ್ತಾಳೆ ಹುಡುಗಿ ಹಂಗೆ. ಬಟ್ ನಾನು ಬೈದರೆ ಕೂಡ ಬೈಸ್ಕೊತಾಳೆ ಅಂತೇಳ್ಬಿಟ್ಟು ನಾನು ಬೈಯೋಕ್ಕೆಲ್ಲ ಹೋಗಲ್ಲ. ಕಾಮಿಡಿಯಾಗಿ ಹಂಗೆ ಹಿಂಗೆ ಅಂತ ಮಾತಾಡ್ಕೊತೀವಿ ಅಷ್ಟೇ, ಬೈಯಕ್ಕೆ ನಾನು ಹೋಗಲ್ಲ. ಬಟ್ ನನ್ನ ಕೋಪ ಜಾಸ್ತಿ ಫ್ರೆಂಡ್ಸ್. ಕೋಪದಲ್ಲಿ ಏನಾದರೂ ಒಂದು ಮಾತು ಅಂದರೆ ಹೋಯ್ತು ಹೊರತು ಸುಮ್ಮನೆ ನಾನು ಬೈಯೋಕ್ಕೆಲ್ಲ ಹೋಗಲ್ಲ. ಇವಾಗ ನನ್ಗೆ ಮತ್ತೆ ಖುಷಿ ಆಯಿತು, ಈ ಹುಡುಗಿ ಪ್ಲೇಸಲ್ಲಿ ಈ ಪುಷ್ಪ ಆದರೂ ಬಂದಿದ್ದಲ್ಲಲ್ವ ಸಾಕು ಅಂತ ಹೇಳ್ಬಿಟ್ಟು ಖುಷಿ. ಅದೇ ಡಿಗ್ರಿಗೆ ಯಾರು ಬರ್ತಾರೋ ಇನ್ಯಾರೋ ಹೋಗ್ತಾರೋ ಏನೂ ಗೊತ್ತಿಲ್ಲ. ನೋಡೋಣ ಯಾರ್ಯಾರು ಫ್ರೆಂಡ್ಸ್ ಹೆಂಗೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನನ್ನ ಲೈಫ್ ಆದರೆ ಹಿಂಗೆ ಮುಂದುವರಿತಾ ಬಂತು. ಚಿಕ್ಕವಾಗ ಲೈಫ್ ಎಂಜಾಯ್ ಮಾಡಬೇಕಂದ್ರೆ ಇನ್ನಾಗಲ್ಲ, ಆವಾಗ ಎಂಜಾಯ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ನಾವು ಚಿಕ್ಕವಾಗ ಲೈಫಲ್ಲಿ ಕೂಡ ನಾವು ಆಟಗಳಾಡಿ ಎಂಜಾಯ್ ಮಾಡಿಲ್ಲ. ಅದೇ ಹೇಳ್ತಿಲ್ವ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಆದರೆ ಕಳಿಸೋದೇ ಇಲ್ಲ ನಮ್ಮನ್ನು ಆಟ ಆಡೋಕ್ಕೆ ಎಲ್ಲ ಈ ಥರ. ಬಟ್ ಕಲ್ಲಾಗಿ ಆಟಗಳಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಸಾಕು ಫ್ರೆಂಡ್ಸ್. ಆಟ ಆಡಿದ್ದೆಲ್ಲ ಸೆಟ್ ಅಂದರೆ ಜಾಸ್ತಿ. ಈಗಲೂ ಕೂಡ ಅಷ್ಟೇ ಫ್ರೆಂಡ್ಸ್. ಈಗಲೂ ಕೂಡ ನಮ್ಮ ಚಿಕ್ಕಮ್ಮ ಮಕ್ಳು ಯಾರಾದರೂ ಬಂದರೆ ಬುಕ್ಸು ಯಾರ್ದಂದ್ರೆ ಯಾವ್ದು ಇವ್ರದ್ದು ಅಂತ ಕೂಡ ನಾವು ನೋಡೋಲ್ಲ. ಯಾರ್ದಂದ್ರೆ ಅದು ಬುಕ್ಸ್ ಎತ್ಕೊಂಡ್ಬಿಟ್ಟು ಪೇಪರ್ಸ್ ಎಲ್ಲ ಅರ್ಧಕ್ಕೂ ಎಲ್ಲಿ ನೋಡ್ರೂ ಪೇಪರ್ಸ್, ಎಲ್ಲಿ ನೋಡ್ರೂ ಬುಕ್ಸ್ ಬಿಸಾಕ್ಕೊಂಡು ಆಟ ಆಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ. ಬಟ್ ಎಂಜಾಯ್ ಅಂದರೆ ಸ್ವಲ್ಪ ಎಂಜಾಯ್ ಮಾಡಿದ್ದೀವಿ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. ಆಟ ಆಡೋಕ್ಕೆ ಮನೆಯಲ್ಲಿ ಬಿಡಲ್ವಲ್ಲ, ಎಂಜಾಯ್ ಮಾಡಿದ್ದೀವಿ. ಕಲ್ಲಾಗಿ ಎಂಜಾಯ್ ಮಾಡಿರೋದು ನಾವು. ಆದರೆ ನಾವು ಅಪ್ಪನ ಹತ್ರ ಏಟಿಗಳು ಸಹ ತಿಂದಿದ್ದೀವಿ. ನನ್ನ ತಮ್ಮ ಆದರೆ ಆಟ ಆಡೋಕ್ಕೆ ಹೋಗೋದು, ಏಟಿಗಳು ತಿನ್ನೋದು ಸಾಯಂಕಾಲಗೆ. ಬೆಳಗ್ಗೆ ಆಟ ಆಡ್ಕೊಂಡು ಬರ್ತಾನೆ, ಸಾಯಂಕಾಲ ಆದರೆ ಆಟ ಆಡ್ಕೊಂಡು ಬರ್ತಾನಲ್ವ, ಏಟಿಗಳಾದರೆ ರೆಡಿಯಾಗಿರ್ತವೆ ಅವನಿಗಾದರೆ ಕಜ್ಜಾಯಿಗಳು. ನಾನು ಅದನ್ನು ತಪ್ಸ್ಕೊಂಡ್ಬಿಡೋದು. ನಮ್ಮ ಅಪ್ಪ ಹೊಡಿತಾರೆ ಅಂತ ಹೇಳ್ಬಿಟ್ಟು ನಾನು ಆಟ ಆಡೋಕ್ಕೆ ಹೋಗ್ತಾ ಇದ್ದಿಲ್ಲ ಫ್ರೆಂಡ್ಸ್ ಚಿಕ್ಕವಾಗ. ಹಂಗೆಲ್ಲ ಇದ್ವಿ. ಇವಾಗ ನಾನು ಚಿಕ್ಕವಾಗ ಇನ್ನು ಲೈಫ್ ಬೇಕು ಅಂತಂದರೆ ಸಿಗುತ್ತಾ ಫ್ರೆಂಡ್ಸ್? ಸಿಗೋದಿಲ್ಲ. ಅದ್ರಿಗೆ ನಮ್ಗೆ ಯಾವ ಟೈಮ್ ಎಂಜಾಯ್ ಮಾಡಬೇಕಂತ ಅನಿಸುತ್ತೋ ಆ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು. ಮುಂದಕ್ಕೆ ನಮಗೆ ಎಂಜಾಯ್ ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಹೇಗಿತ್ತು, ನೀವೆಲ್ಲ ಹೆಂಗೆಲ್ಲ ಎಂಜಾಯ್ ಮಾಡಿದ್ದೀವಿ, ನಿಮ್ಮ ಫ್ರೆಂಡ್ಸ್ ಯಾರನ್ನ ದೂರ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.